ಆರ್ಯ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ರಾಜ್ಯಾದ್ಯಂತ ಉಚಿತವಾಗಿ ಹೋಟೆಲ್ ಮ್ಯಾನೇಜ್ಮೆಂಟ್ ಡಿಗ್ರಿ ಹಾಗೂ ಡಿಪ್ಲೊಮೊ ಕೋರ್ಸ್ ಅನ್ನು ನಡೆಸುತ್ತಿದ್ದೇವೆ ಎಂದು ಟ್ರಸ್ಟ್ನ ಪ್ರೆಸಿಡೆಂಟ್ ವರುಣ್ ತಿಳಿಸಿದರು. ಇನ್ನು ಆರ್ಯ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ರಾಜ್ಯಾದ್ಯಂತ ಉಚಿತವಾಗಿ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ನಲ್ಲಿ ಡಿಗ್ರಿ ಹಾಗೂ ಡಿಪ್ಲೊಮೊ ಕೋರ್ಸ್ ಅನ್ನು ನಡೆಸ್ತಾ ಇದ್ದು, ಇದರ ಸದುಪಯೋಗವನ್ನು ವಿದ್ಯಾರ್ಥಿಗಳು ಪಡೆಯಬೇಕೆಂದು ಮನವಿ ಮಾಡಿದರು. ನನ್ನ ಹೆಸರು ವರುಣ್ ಅಂತ. ನಾನು ಆರ್ಯ ಚಾರಿಟಬಲ್ ಟ್ರಸ್ಟ್ ಶಿವಮೊಗ್ಗದ ಪ್ರೆಸಿಡೆಂಟ್ ಮಾತಾಡ್ತಾ ಇದ್ದೀನಿ. ಸೊ ಇವತ್ತು ನಾನು ನಿಮ್ಮ ಮುಂದೆ ಬಂದಿರತಕ್ಕಂಥದ್ದು ಏನಕ್ಕೆ ಅಂತಂದರೆ, ಆಲ್ ಓವರ್ ದ ಕರ್ನಾಟಕ ನಾವು ಫ್ರೀ ಹೋಟೆಲ್ ಮ್ಯಾನೇಜ್ಮೆಂಟ್ ಡಿಗ್ರಿ ಆ್ಯಂಡ್ ಡಿಪ್ಲೊಮೊ ಕೋರ್ಸ್ನ ನಡೆಸ್ತಾ ಇದ್ದೀವಿ. ಸೊ ಇದರಲ್ಲಿ 3 ಕೋರ್ಸ್ ನಡೆಸ್ತಾ ಇದ್ದೀವಿ. ಮೊದಲನೇದು ಬಂದುಬಿಟ್ಟು BSc ಇನ್ ಹೋಟೆಲ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಹಾಸ್ಪಿಟಾಲಿಟಿ ಅಂತ. ಇದು 36 ತಿಂಗಳುಗಳ ಕಾಲ ನಡೆಯುತ್ತೆ, ಅಂದರೆ 3 ಇಯರ್ಸ್ ಕೋರ್ಸ್ ಆಗಿರುತ್ತೆ. ಮತ್ತು ವಿಶೇಷತೆ ಏನಂತಂದರೆ ಇದರಲ್ಲಿ 36 ತಿಂಗಳುಗಳು ಕೂಡ ಪ್ರತಿ ತಿಂಗಳು 6,000 ರೂಪಾಯಿ ಸ್ಟೈಫಂಡ್ ಅಂತಂದರೆ ಶಿಷ್ಯ ವೇತನವನ್ನು ನೀಡ್ತಾ ಇದ್ದೀವಿ. ಸೊ ಈ ಕೋರ್ಸಿಗೆ ಎಲಿಜಿಬಿಲಿಟಿ ಏನು ಅಂತಂದರೆ 18ರಿಂದ 24 ವರ್ಷದೊಳಗಿನ ವಿದ್ಯಾರ್ಥಿಗಳಿಗೆ, ಸೆಕೆಂಡ್ PUC ಮುಗಿಸಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಈ ಕೋರ್ಸ್ನ ನಡೆಸ್ತಾ ಇದ್ದೀವಿ. ಈ ಕೋರ್ಸ್ ಬಂದ್ಬಿಟ್ಟು ಕರ್ನಾಟಕದಾದ್ಯಂತ ಇರುವಂತಹ 5 ಸ್ಟಾರ್ 7 ಸ್ಟಾರ್ ಪ್ರತಿಷ್ಠಿತ ಹೋಟ್ಲುಗಳಲ್ಲಿ ನಡೆಸ್ತಾ ಇದ್ದೀವಿ. ಸೊ ಎರಡನೇದು ಬಂದ್ಬಿಟ್ಟು ಡಿಪ್ಲೊಮೊ ಇನ್ ವೊಕೇಶನಲ್ ಟ್ರೈನಿಂಗ್ ಅಂತ. ಈ ಕೋರ್ಸ್ನ ವಿಶೇಷವಾಗಿ ಇವಾಗ ಏನಾಗ್ತದೆ ಅಂದರೆ, ಹಳ್ಳಿ ಕಡೆ ಮನೆಯಲ್ಲಿ ಹಣಕಾಸಿನ ತೊಂದರೆ ಇರುತ್ತೆ, ಇನ್ನೊಂದು ತೊಂದರೆ ಇರುತ್ತೆ. ಸೊ ಆ ಟೈಮಲ್ಲಿ ಏನಾಗುತ್ತೆ, ಸ್ಟೂಡೆಂಟ್ಸಿಂದು ಸ್ಟಡೀಸ್ ಎಲ್ಲ ಡಿಸ್ಕಂಟಿನ್ಯೂ ಆಗಿರುತ್ತೆ. ಅದಕ್ಕೋಸ್ಕರ 18ರಿಂದ 28 ವರ್ಷದ ಒಳಗಿನ ಬರೀ 10ನೇ ತರಗತಿ ತೇರ್ಗಡೆ ಆಗಿದ್ರೆ ಸಾಕು, ಅಂದರೆ 10th ಸ್ಟ್ಯಾಂಡರ್ಡ್ ಪಾಸ್ ಆಗಿರತಕ್ಕಂಥ ಸ್ಟೂಡೆಂಟ್ಸ್ಗೆ ಈ ಕೋರ್ಸ್ನ ನಡೆಸ್ತಾ ಇದ್ದೀವಿ. ಸೊ ಈ ಕೋರ್ಸ್ ಬಂದ್ಬಿಟ್ಟು 2 ವರ್ಷಗಳ ಕಾಲ ನಡೆಯುತ್ತೆ, ಅಂದರೆ 24 ತಿಂಗಳುಗಳ ಕಾಲ ನಡೆಯುತ್ತೆ. ಸೊ ಈ ಕೋರ್ಸಿಗೂ ಕೂಡ 24 ತಿಂಗಳುಗಳು ಕೂಡ ಶಿಷ್ಯ ವೇತನ ಸಿಗುತ್ತೆ. 6,000 ರೂಪಾಯಿ ಥರ 24 ತಿಂಗಳುಗಳಿಗೂ ಕೂಡ ಸಿಗುತ್ತೆ. 3ನೇ ಕೋರ್ಸ್ ಬಂದ್ಬಿಟ್ಟು ಡಿಪ್ಲೊಮೊ ಇನ್ ಹಾಸ್ಪಿಟಾಲಿಟಿ ಆ್ಯಂಡ್ ಹೋಟೆಲ್ ಮ್ಯಾನೇಜ್ಮೆಂಟ್ ಅಂತ. ಈ ಕೋರ್ಸ್ಗೆ ಬಂದು ಕೇವಲ 12 ತಿಂಗಳ ಕೋರ್ಸ್ ಆಗಿರುತ್ತೆ. ಸೊ ಈ ಕೋರ್ಸ್ ಏನು ಅಂತಂದರೆ, ಇದರಲ್ಲಿ ಸೆಕೆಂಡ್ PUC ಆಗಿರಬೇಕು, 10+2 ಅಂತ ಏನು ಕರಿತೀವಿ, ಸೆಕೆಂಡ್ PUC ಆಗಿರಬೇಕು. ಆ ನಂತರ ಇದರದ್ದು ಸ್ಪೆಷಾಲಿಟಿ ಏನಂತಂದರೆ, 1 ವರ್ಷದೊಳಗಡೆ ನಿಮ್ಮ ಡಿಪ್ಲೊಮೋವನ್ನು ಮುಗಿಸಿ ನೀವು ಕೆಲಸಕ್ಕೆ ಜಾಯ್ನ್ ಆಗ್ಬೋದು. ಓಕೆನಾ? ಆ ನಂತರ 6,000ದಂಗೆ 12 ತಿಂಗಳುಗಳು ಕೂಡ ಇದರಲ್ಲಿ ಸ್ಟೈಫಂಡ್ಸ್ ಅಂದರೆ ಶಿಷ್ಯ ವೇತನ ಬರುತ್ತೆ. ಸೊ ಈ 3 ಕೋರ್ಸ್ಗಳ ವಿಶೇಷತೆ ಏನಪ್ಪ ಅಂತಂದರೆ, ಈ ಕೋರ್ಸ್ ನೀವು ಮುಗಿಸ್ತಿದ್ದಂಗೆ ನಮ್ಮಿಂದಾನೇ ನಿಮಗೆ ಜಾಬ್ ಪ್ಲೇಸ್ಮೆಂಟ್ಸ್ ಕೂಡ ಆಗುತ್ತೆ. ಅಂತಂದರೆ ಇವಾಗ ನಿಮಗೆ ಪ್ರತಿಷ್ಠಿತ ಹೋಟ್ಲುಗಳು ಗೊತ್ತಿರ್ಬೋದು, 5 ಸ್ಟಾರ್ ಅಥವಾ 7 ಸ್ಟಾರ್ ಇರ್ಬೋದು, ITC ಆಗಿರ್ಬೋದು, ರಾಡಿಸನ್ ಬ್ಲೂ ಪ್ಲಾಜಾ ಆಗಿರ್ಬೋದು, ರಾಯಲ್ ಆರ್ಚಿಡ್ ಆಗಿರ್ಬೋದು, ಫರ್ನ್ ಇರ್ಬೋದು, ಈ ಥರ ಸುಮಾರು 50ಕ್ಕೂ ಹೆಚ್ಚು ಹೋಟ್ಲುಗಳ ಜೊತೆ ನಾವು ಟೈಅಪ್ ಆಗಿದ್ದೀವಿ. ನಿಮ್ಮ ಕೋರ್ಸು 3 ವರ್ಷದ ಕೋರ್ಸ್ ಮುಗಿತಾ ಇದ್ದಂಗೆ ಆ ಹೋಟ್ಲುಗಳಲ್ಲಿ ಪ್ಲೇಸ್ಮೆಂಟ್ ಮಾಡಿಸ್ತೀವಿ. ಇಲ್ಲಿವರೆಗೂ 50,000+ ಸ್ಟೂಡೆಂಟ್ಗಳಿಗೆ ನಾವು ಪ್ಲೇಸ್ಮೆಂಟ್ಸ್ ಕೂಡ ಮಾಡಿಸಿದ್ದೀವಿ. ಸೊ ಈ ಕೋರ್ಸ್ ಬಂದುಬಿಟ್ಟು OJT ಮಾಡೆಲಲ್ಲಿ ನಡೆಯುತ್ತೆ, ಅಂದರೆ ಆನ್ ಜಾಬ್ ಟ್ರೈನಿಂಗ್ ಮಾಡೆಲಲ್ಲಿ ಈ ಕೋರ್ಸ್ನ ನಡೆಸ್ತಾ ಇದ್ದೀವಿ. ಸೊ OJT ವಿಶೇಷತೆ ಏನಂತಂದರೆ, ಇವಾಗ ಸುಮಾರು ಕಡೆ ನಾವು ಡಿಗ್ರಿ ಮಾಡಿರ್ತೀರ, ಸುಮಾರು ಜನ ಇವಾಗ ಪೇರೆಂಟ್ಸ್ ಕೂಡ ಡಿಗ್ರಿ ಮಾಡಿರ್ತೀರ. ನಾವು ಹೇಗೆ ಮಾಡಿರ್ತೀವಿ ಅಂದರೆ, ಒಂದು ಕ್ಲಾಸ್ ರೂಮಲ್ಲಿ ಕೂತ್ಬಿಟ್ಟು ಅಕಾಡೆಮಿಕ್ಸ್ ಅಂದರೆ ಕ್ಲಾಸ್ ರೂಮಲ್ಲಿ ಪಾಠಗಳನ್ನ ಕೇಳಿರ್ತೀವಿ. ಬಟ್ OJT ಮಾದರಿ ಅಂದರೆ ಏನಂತಂದರೆ, ನಿಮ್ಮ ಮಗುವಿಗೆ ಅಥವಾ ಸ್ಟೂಡೆಂಟಿಗೆ ಹೇಗೆ ಕ್ಲಾಸಸ್ ನಡೆಯುತ್ತೆ ಅಂತಂದರೆ, 30% ಅಕಾಡೆಮಿಕ್ಸ್ ನಡೆದು ಇನ್ನೂ 70% ಆ ಹೋಟ್ಲುಗಳಲ್ಲಿ ಇವಾಗ ನಿಮ್ಮ ಮಗನಿಗೆ ಶೆಫ್ ರೋಲ್ ಆಗಿರ್ಬೋದು, ಜಾಬ್ ರೋಲ್ ಆಗಿರ್ಬೋದು, ಅಥವಾ ಹೋಟೆಲ್ ಮ್ಯಾನೇಜರ್ ಆಗಿರ್ಬೋದು, ರಿಸೆಪ್ಷನಿಸ್ಟ್ ಆಗಿರ್ಬೋದು, ಅಥವಾ ಹಾಸ್ಪಿಟಾಲಿಟಿ ಮ್ಯಾನೇಜರ್ ಆಗಿರ್ಬೋದು, ಈ ಎಲ್ಲ ಜಾಬ್ ರೋಲ್ ಹೇಗೆ ಕೆಲಸ ಮಾಡ್ತಾರೆ ಅಂತ, ಹಾಸ್ಪಿಟಾಲಿಟಿ ಮ್ಯಾನೇಜರ್ ಹೇಗೆ ಇದು ಮಾಡ್ತಾರೆ ಅಂತ ಹೋಟೆಲಲ್ಲಿ ಲೈವ್ ಆಗಿ ಅವ್ರು ಹೇಗೆ ಕೆಲಸ ಮಾಡ್ತಿದ್ದಾರೆ ಅನ್ನೋದು ನೋಡಿಕೊಂಡು ಫಸ್ಟ್ 2 ಮಂತ್ಸ್ ಆನಂತರ ಆ ಕೆಲಸವನ್ನು ಅವ್ರನ್ನೂ ಮಾಡ್ತಾ ಹೋಗ್ತಾರೆ. ಸೊ ಇದರಿಂದ ಏನು ಯೂಸ್ ಅಪ್ಪ ಅಂತಂದರೆ, ಇವಾಗಿನ ಇಂಡಸ್ಟ್ರಿ ಅಥವಾ ಹೋಟೆಲ್ ಇಂಡಸ್ಟ್ರಿ ಏನು ಕೇಳ್ತಾ ಇದೆ ಅಂತಂದರೆ, ಎಕ್ಸ್ಪೀರಿಯನ್ಸ್ ಬೇಕು. ಯಾಕೆಂದ್ರೆ ಫ್ರೆಷರ್ಸಿಗೆ ತೊಗೊಂಡ್ಬಿಟ್ಟು ನಾವು ಅವ್ರಿಗೆ ಹೇಳ್ಕೊಡೋಕ್ಕಾಗೋದಿಲ್ಲ ಅಂತ ಇದು ಮಾಡ್ತಾರೆ. ಸೊ ಈ OJT ಮಾದರಿಯಲ್ಲಿ ಓದಿರ್ತಕ್ಕಂಥ ಸ್ಟೂಡೆಂಟ್ಸಿಗೆ ಏನು ಪ್ಲಸ್ ಅಂತಂದರೆ, ಅವರಿಗೆ ಒಬ್ಬ ಶೆಫಾಗಿ ಕೆಲಸ ಮಾಡೋನು ಎಕ್ಸ್ಪೀರಿಯನ್ಸ್ ಇರುತ್ತೆ, ಒಬ್ಬ ಹೋಟೆಲ್ ರಿಸೆಪ್ಷನಿಸ್ಟ್ ಆಗೋ ಕೆಲಸ ಮಾಡು ಅವರಿಗೆ ಇದಿರುತ್ತೆ. ಆನಂತರ ಅದೇ ರೀತಿ ಹೋಟೆಲ್ ಮ್ಯಾನೇಜರಾಗಿ ಕೆಲಸ ಮಾಡು ಕೂಡ ಅವರಿಗೊಂದು ಎಕ್ಸ್ಪೀರಿಯನ್ಸ್ ಇರುತ್ತೆ. ಆವಾಗ ಹೋಟೆಲ್ ಅವರು ಯಾವುದೇ ಥರದ ನಾವು ಕೊಟ್ಟಿರೋ ಪ್ಲೇಸ್ಮೆಂಟ್ಗಿನ್ನ ಹೊರಗಡೆ ಹೋಗಬೇಕು ಅಂತಂದ್ರೂ ನಿಮ್ಮ ಸರ್ಟಿಫಿಕೇಟ್ಸ್, ನಾವೇನು ಡಿಗ್ರಿ ಅಥವಾ ಡಿಪ್ಲೊಮೊ ಪಾಸ್ ಆದ ನಂತರ ಇವಾಗ ಗೌರ್ಮೆಂಟ್ ಸರ್ಟಿಫಿಕೇಟ್ಸ್ ಪ್ರೊವೈಡ್ ಮಾಡ್ತೀವಿ, ಅದರಲ್ಲಿ OJT ಮಾದರಿಯಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ ಅನ್ನತಕ್ಕಂಥದ್ದು ಬಂದರೆ, ಸೊ ಅವಾಗ ಅದನ್ನು ಅವರಿಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಇನ್ನೊಂದು ಏನಪ್ಪ ವಿಶೇಷತೆ ಅಂದರೆ, ಯಾವಾಗಲಿಂದ ನಾನು ಹೇಳ್ತಾ ಇದ್ದೆ ಸ್ಟೈಫಂಡ್ಸ್ ಅಂತ. ಎಲ್ಲ ಕಡೆ ನೀವು 50,000 60,000 1 ಲಕ್ಷಗಳ ಕಟ್ಟಲೆ ಕೊಟ್ಬಿಟ್ಟು ಕಾಲೇಜ್ಗಳಿಗೆ ಡಿಗ್ರಿ ಅಥವಾ ಡಿಪ್ಲೊಮೆಗೆ ಅಡ್ಮಿಷನ್ ಆಗ್ತಾ ಇರ್ತೀರ. ಇದರಲ್ಲಿ ಏನು ಅಂತಂದರೆ, ನಾವೇ 6,000 ರೂಪಾಯಿ ಪ್ರತಿ ತಿಂಗಳು ಶಿಷ್ಯ ವೇತನ ಕೊಟ್ಟು ನಿಮಗೆ ನಾವೇ ಕಲಿಸ್ಬಿಟ್ಟು ಫ್ರೀಯಾಗಿ ಎಜುಕೇಷನ್ ಆಗಿಬಿಟ್ಟು, ಆನಂತರ ಉಚಿತ ಹಾಸ್ಟೆಲ್ ಫೆಸಿಲಿಟೀಸ್, ಗಂಡು ಮಕ್ಕಳಿಗೆ ಸಪ್ರೇಟ್ ಇರುತ್ತೆ, ಹೆಣ್ಮಕ್ಳಿಗೆ ಸಪ್ರೇಟ್ ಇರುತ್ತೆ, ಇಬ್ಬರಿಗೂ ಸಪ್ರೇಟ್ ಹಾಸ್ಟೆಲ್ ಫೆಸಿಲಿಟಿ ಇರುತ್ತೆ, ಮತ್ತು ಉಚಿತ ಊಟ
ಅಂತಂದರೆ 3 ಹೊತ್ತು ಕೂಡ ತಿಂಡಿ ಆಗಿರ್ಬೋದು, ಊಟ ಆಗಿರ್ಬೋದು, ರಾತ್ರಿ ಊಟ ಆಗಿರ್ಬೋದು. ಸೊ 3 ಕೂಡ ಉಚಿತವಾಗಿ ಒದಗಿಸ್ತಾ ಇದ್ದೀವಿ. ಇನ್ನೊಂದೇನಂತಪ್ಪ, ಯಾವಾಗಿಂದ ಕೋರ್ಸ್ ಸ್ಟಾರ್ಟ್ ಆಗುತ್ತೆ ಸರ್ ಅಂತ ತಾವು ಕೇಳ್ಬೋದು. ಸೊ ಇದು ಬಂದು ಆಗಸ್ಟ್ 1ನೇ ತಾರೀಕು 2026ರಿಂದ ಈ ಕೋರ್ಸ್ನ ಶುರು ಮಾಡ್ತಾ ಇದ್ದೀವಿ. ಸೊ ಇವಾಗ ಅಡ್ಮಿಷನ್ಸ್ ನಾವು ಹೇಗಾಗತ್ತೆ ಸರ್ ಏನು ಅಂತ ನಿಮಗೆ ಡೌಟ್ ಇರುತ್ತೆ. ಸೊ ಅಡ್ಮಿಷನ್ಸ್ ಬಂದುಬಿಟ್ಟು ಜುಲೈ 31ನೇ ತಾರೀಕು ಒಳಗಡೆ ಅಡ್ಮಿಷನ್ ಆಗಬೇಕು. ಇವಾಗ ಸ್ಕ್ರೀನ್ ಮೇಲೆ ನಿಮಗೆ ಒಂದು QR ಕೋಡ್ ಕೂಡ ನಾವು ತೋರಿಸ್ತಾ ಇದ್ದೀವಿ. ಆ QR ಕೋಡ್ನ ನೀವು ಸ್ಕ್ಯಾನ್ ಮಾಡಿದ್ರೆ ಸೊ ನಿಮಗೆ ಒಂದು ಗೂಗಲ್ ಫಾರ್ಮ್ ಓಪನ್ ಆಗುತ್ತೆ. ಆ ಗೂಗಲ್ ಫಾರ್ಮಿಂದ ನಿಮ್ಮ ಎಲ್ಲ ವಿಳಾಸ, ಹೆಸರು, ತಮ್ಮ 10th ಯಾವ ವರ್ಷದಲ್ಲಿ ಪಾಸ್ ಆಗಿದ್ದೀರಾ, ಸೆಕೆಂಡ್ PUC ಯಾವ ವರ್ಷದಲ್ಲಿ ಪಾಸ್ ಆಗಿದ್ದೀರಾ, ನಿಮ್ಮ ವಿಳಾಸ, ಆಧಾರ್ ಕಾರ್ಡ್, ಈ ಥರ ಮಾಹಿತಿಗಳನ್ನು ತುಂಬಬೇಕು. ಇಲ್ಲ ಸರ್ ನಮಗೆ ಗೊತ್ತಾಗೋದಿಲ್ಲ, ಅದನ್ನು ಮಾಡೋಕ್ಕೆ ಬರೋದಿಲ್ಲ, ನಮ್ಮ ಹತ್ರ ಸ್ಮಾರ್ಟ್ಫೋನ್ ಇಲ್ಲ ಅಂತಂದರೆ ಸೊ ನನ್ನ ಮೊಬೈಲ್ ಸಂಖ್ಯೆಯನ್ನು ಒಂದು ಸರಿ ಹೇಳ್ತೀನಿ. ನಮ್ಮ ಆಫೀಸ್ ಬೆಳಗ್ಗೆ 10ರಿಂದ 6 ಗಂಟೆ ತನಕ ಯಾವಾಗ ಬೇಕಾದರೂ ಫೋನ್ ಮಾಡ್ಬೋದು. 9480218248. ಇನ್ನೊಂದು ಸರಿ ಹೇಳ್ತೀನಿ, 9480218248. ನಮ್ಮ ಆಫೀಸ್ ಕೂಡ ನೀವು ವಿಸಿಟ್ ಮಾಡ್ಬೋದು. ನಮ್ಮ ಆಫೀಸ್ ಅಡ್ರೆಸ್ ಬಂದುಬಿಟ್ಟು ರವೀಂದ್ರ ನಗರ 5ನೇ ಕ್ರಾಸ್, ಶಿವಮೊಗ್ಗ. ಆರ್ಯ ಚಾರಿಟೇಬಲ್ ಟ್ರಸ್ಟ್, ರವೀಂದ್ರ ನಗರ 5ನೇ ತಿರುವು, ಶಿವಮೊಗ್ಗ. ಇಲ್ಲಿಗೆ ಬಂದು ಕೂಡ ನೀವು ಅಡ್ಮಿಷನ್ಸ್ ಆಗ್ಬೋದು. ಸೊ ಆದಷ್ಟು ಜಲ್ದಿ ಬನ್ನಿ. ಕೇವಲ 2000 ವಿದ್ಯಾರ್ಥಿಗಳಿಗೆ ಮಾತ್ರ ಇಡೀ ಕರ್ನಾಟಕದಾದ್ಯಂತ ಈ ಕೋರ್ಸಲ್ಲಿ ಜಾಯಿನ್ ಮಾಡ್ಕೊತಾ ಇದ್ದೀವಿ. ಆಗಲೇ 1300+ ಸ್ಟೂಡೆಂಟ್ಸ್ಗಳು ರಿಜಿಸ್ಟರ್ ಆಗಿದ್ದಾರೆ. ಆದಷ್ಟು ಜಲ್ದಿ ಬಂದು ರಿಜಿಸ್ಟರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಧನ್ಯವಾದ.